शान्तं परमसुखदं केवलं ज्ञानमूर्ते द्वन्द्वातीतं गगनसदृशं तत्त्वमस्यादिलक्ष्यम् एकं नित्यविमल अचलं सर्वधी साक्षिभूतं भावातीतं त्रिगुणरहितं श्रीसद्गुरु नित्यं नमामि। महायोगपीठे तटे भीमरत्यं वरं पुण्डलीकाय दातो मुनीन्द्रे समागत्य तिष्ठन्तमहानन्दकन्दं परब्रह्मलिङ्गं भजे पाण्डुरङ्गं पाण्डुरङ्गाकरु प्रथमनमन दुसरे चरणा संताचिया चांचक्रपादाने कते च विस्तारो बाबाजी सद्गुरु दास तुका नमो ज्ञानेश्वरा नमो ज्ञानेश्वरा निवृत्ति उदारा सोपान देवा मुक्ताबाई नमो त्रिभुवन पावनी आद्यात्रयी जननी देवांचे नमो सद्गुरु तुकिया ज्ञान दीपा नमो सद्गुरु सच्चिदानंद रूपा नमो सद्गुरु भक्त कल्याण मूर्ते नमो सद्गुरु ಭಾಸ್ಕರ ಪೂರ್ಣ ಕೀರ್ತೆ. ಪ್ರಥಮದಲ್ಲಿ ಜಗತ್ ವ್ಯಾಪಕನಾಗಿರುವಂತ ಪರಮಾತ್ಮನ ದಿವ್ಯ ಚರಣಗಳಲ್ಲಿ ಅನಂತ ನಮನವನ್ನು ಸಲ್ಲಿಸಿ, ಜಗದ್ಗುರುಗಳಾಗಿರುವಂತಹ ಅದ್ವೈತ ಸಂಪ್ರದಾಯದ ಎಲ್ಲ ಮಹಾನ್ ವೇದಾಂತಿಗಳ ಶ್ರೀ ಚರಣಗಳಿಗೂ ಅನಂತ ನಮನವನ್ನು ಸಲ್ಲಿಸಿ, ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠ ಚೈತನ್ಯ ಸದ್ಗುರುಗಳು ಕೃಷ್ಣ ಸ್ವಾಮಿಯವರ ಶ್ರೀ ಚರಣಗಳಿಗೂ ಶರತ್ ಸ್ವಾಮಿಯವರ ಶ್ರೀಪಾದಗಳಿಗೂ ಅನಂತ ನಮನವನ್ನು ಸಲ್ಲಿಸಿ, ಸಂಪ್ರದಾಯದ ಸಮಸ್ತ ಗುರುವರ್ಯರ ಶ್ರೀಚರಣಗಳ ಅನಂತ ನಮನವನ್ನು ಸಲ್ಲಿಸುತ್ತಾ, ಬೆಳಗಿನ ಜಾವ ಶ್ರವಣಕ್ಕೆ ಉಪಸ್ಥಿತರಿರುವಂಥ ಎಲ್ಲ ಸಂತ ಮಹಂತರೇ, ತಾಯಂದಿರೇ, ಎಲ್ಲ ನನ್ನ ಸಂತ ಬಳಗವೇ, ತಮ್ಮೆಲ್ಲರ ಚರಣಗಳಿಗೂ ನಮನವನ್ನು ಸಲ್ಲಿಸಿ, ಯಾವ ಜ್ಞಾನೇಶ್ವರಿಯ 49 ಓವಿ ತರ ನಿನ್ನೆ ಚಿಂತನೆ ಮಾಡಿದೀವಿ. 50ನೇ ಓವಿ ಏನ್ ಹೇಳ್ತದ? ನಿನ್ನೆ ದಿನ 49ನೇ ಓವಿ ಹೇಗೆ ಮಹಾಭಾರತ ಇಡೀ ಜಗತ್ತಿನಲ್ಲಿ ಶ್ರೇಷ್ಠ ಗ್ರಂಥ ಅದ ಅನ್ನುವಂಥ ವಿಷಯವನ್ನ ಹೇಳ್ತಾ ಬಂದ್ರು. ಆ ಮಹಾಭಾರತದೊಳಗ ಇಂಥ ಗೀತಾವಾಕ್ಯ ಪ್ರಸಂಗ ಯಾವ ಸಂದರ್ಭದಲ್ಲಿ ಮಾಡಿದರು? ಆತ ಭಾರತ ಕಮಳ ಪರಾಗ ಗೀತಾಖ್ಯಾ ಪ್ರಸಂಗ ಜೋ ಸಂವಾದಲಾ ಶ್ರೀರಂಗ ಅರ್ಜುನೇಸಿ. ಯಾವ ಶ್ರೀಕೃಷ್ಣ ಅರ್ಜುನನ ಇಬ್ಬರ ಸಂವಾದ ಪ್ರಸಂಗ, ಈ ಜ್ವಾಲಾ 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 ಏನ್ರಿ? ಜ್ವಾಲಾ ಅಂದ್ರೆ ಅಗ್ನಿ, ಬೆಂಕಿ. ಅಂತ ಅಗ್ನಿ ಎಲ್ಲಿ ನಡೆದಿತ್ತು ವಾದ ಸಂವಾದ? ते प्रसंग झाला की ज्वाला गीता कुठं झाला प्रसंग? दोघाचे संवाद रूपी प्रसंग तिथे जे विद्ध भूमीवर ते दोनोंची मंथन केलेला एक ज्वाला गीता अशी प्रकट झालेली आहे. ते सूक्ष्म सुगंधित रेणूची ಕಮಲಾतील जे ಸೂಕ್ಷ್ಮ ಸುಗಂಧ, ಆ ಕಮಲದಲ್ಲಿ ಇರುವಂತ ಸೂಕ್ಷ್ಮ ಸುಗಂಧದ ಹಾಗೆ ಈ ಗ್ರಂಥದ ರಚನೆ ಎಲ್ಲಿ ಆತ್ರಿ ಅಂತ ಹೇಳಿದ್ರ, ಇದು ಯಾವ ಯುದ್ಧ ಭೂಮಿಯಲ್ಲಿ ಈ ಗ್ರಂಥದ ರಚನೆ ಆಯಿತು. ಯುದ್ಧ ಭೂಮಿಯಲ್ಲಿ ಆಗಿರುವಂತ ಗ್ರಂಥದ ರಚನೆ ಹೆಂಗ ಆತ್ರಿ ಅಂತ ಹೇಳ್ತಾರ ಅವರು ಅಂತ ಹೇಳಿದ್ರ, ಇದು ಒಂದು ಜ್ವಾಲೆ. ಅದರ ಅರ್ಥ ಏನು? ಈ ಗ್ರಂಥದಲ್ಲಿ 14 ವಿದ್ಯಾ
64 कला, पुराण इत्यादि मनोहर माहेर है घर. 14 ವಿದ್ಯೆ, 64 ಕಲೆ, 14 ವಿದ್ಯೆ 64 ಕಲೆಗಳು ಕೂಡಿರುವಂತ ಈ ಒಂದು ಅದ್ಭುತ ಏನ್ರಿ ಈ ಗ್ರಂಥ. ಇದರಲ್ಲಿ ಏನಾಗ್ಯದ ಅಂತ ಹೇಳಿದ್ರ 14 ವಿದ್ಯೆ. 14 ವಿದ್ಯೆ ಯಾವ್ದವ್ರಿ? ಆ 14 ವಿದ್ಯೆ ನಮಗ್ ಗೊತ್ತಿಲ್ಲಲ್ಲ ಅಂತ ಹೇಳಿದ್ರ, ಮೊದಲನೇದು ಋಗ್ವೇದ ತಿಳ್ಕೊಳ್ಳೋದು, ಅಜುರ್ವೇದ, ಸಾಮವೇದ, ಅಥರ್ವ ವೇದ, ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದ, ಜ್ಯೋತಿಷಿ, ಮೀಮಾಂಸಾ, ನ್ಯಾಯ, ಪುರಾಣ, ಧರ್ಮಶಾಸ್ತ್ರ. ಇವು 14 ವಿದ್ಯೆ. ಮೊದಲನೇ ವಿದ್ಯೆ ಋಗ್ವೇದ ತಿಳಿಯುವುದು, ಎರಡನೇದು ಅಜುರ್ವೇದ, ಮೂರನೇದು ಸಾಮವೇದ, ನಾಲ್ಕನೇದು ಅಥರ್ವರ್ಣ, ಐದನೇದು ಶಿಕ್ಷಾ ಧ್ವನಿ ವಿಜ್ಞಾನ ಶಿಕ್ಷಾ, ಕಲ್ಪ ಅನುಷ್ಠಾನ ಕರ್ಮಕಾಂಡ ಕಲ್ಪ, ವ್ಯಾಕರಣ ಭಾಷಾ ಶುದ್ಧ, ನಿರುಕ್ತ ಎಂಟನೇದು ಶಬ್ದಯುಕ್ತಿ, ಒಂಬತ್ತನೇದು ಛಂದ ಕಾವ್ಯಶಾಸ್ತ್ರ, ಹತ್ತನೇದು ಜ್ಯೋತಿಷ್ಯ, 11 ಮೀಮಾಂಸಾ, 12 ನ್ಯಾಯ, 13 ಪುರಾಣ, 14 ಧರ್ಮಶಾಸ್ತ್ರ. ಹೀಗೆ 14 ವಿದ್ಯೆಗಳು, 64 ಕಲೆಗಳು. 64 ಕಲೆಗಳ ಮಾಹೇರ ಏನಾಗೈತ್ರಿ? 64 ಕಲೆಗಳ ಮಾಹೇರ. 64 ಕಲೆ, 18 ಪುರಾಣ. ಈಗ 64 ಕಲೆಗಳ ಹೆಸರು ಹೇಳ್ರಿ ಏನ ಬಹಳ ಹೊತ್ತಾಗ್ತಾವ ಹೆಸರು. ಹಾಗೆ 14 ವಿದ್ಯೆ, ಇಲ್ಲಿ 65 ಕಲಾ. ಇಂಥ ಅದ್ಭುತವಾಗಿರುವಂತ ಈ ಮಹಾಭಾರತದ ಈ ರಚನೆ ಆಗಿರುವುದು ಎಲ್ಲಿ ಅಂದ್ರೆ ಯುದ್ಧ ಭೂಮಿ. ಅಂತ ಯುದ್ಧ ಭೂಮಿ ಒಳಗ ಅಗ್ನಿ ಪ್ರಜ್ವಲಿತವಾಗಿರುವಂತ ಆ ಮಹಾ ಅಗ್ನಿಯಲ್ಲಿ ಈ ಸುಂದರವಾದಂತ ಏನ್ ಸಿಕ್ತ್ರಿ ನಮಗಂತ ಹೇಳಿದ್ರೆ ಮುಂದೆ ಹೇಳ್ತಾರ ನೋಡ್ರಿ. 51ನೇ ನಾತರಿ ಶಬ್ದ ಬ್ರಹ್ಮಾಬ್ಧಿತ ಮಂತಿಯಲ ವ್ಯಾಸ ಬುದ್ಧಿ निवडिले निरवधि नवनीत है. ते ज्वाला भगवंत व्यासाने सर्व स्मृती स्वरूप शब्द ಇಡೀ ಎಲ್ಲಾ ಸ್ಮೃತಿಗಳ ಸಮಸ್ತ ವೇದ ಉಪನಿಷತ್ತುಗಳ ಶಬ್ದ ಬ್ರಹ್ಮರ ಮಂಥನ, ಈ ಮಂಥನಗಳನ್ನ ಮಾಡಿರುವಂತ ಲೋಣೀಜ್ ते ಮಂಥೋನಿ ಮಂಥಿಯಲ ವ್ಯಾಸ ಬುದ್ಧಿ ನಿವಡಿಲೆ ನಿರವಧಿ ನವನೀತ. ಈ ಗ್ರಂಥ ಏನದ್ರಿ? ನವನೀತ ಅದ ಅಂದ್ರೆ ಎಲ್ಲವನ್ನು ಅಗ್ನಿಯಲ್ಲಿ ಹೇಗೆ ನಾವು ಹಾಲನ್ನು ಕಾಯಿಸಿ ಹೆಪ್ಪು ಹಾಕಿದ ಮೇಲೆ ಮಂಥನ ಮಾಡಿದಾಗ ಬೆಣ್ಣೆ ಸಿಗುತ್ತದ, ಹಂಗೆ ಇಲ್ಲಿ ನವನೀತ ಅಂದ್ರೆ ಬೆಣ್ಣೆ. ಆ ಬೆಣ್ಣೆಯನ್ನ ಭಗವಂತ ಯಾಕೆ ಅಷ್ಟು ತಿಂತಿದ್ದ, ಗ್ರಹಣ ಮಾಡ್ತಿದ್ದ ಅಂದ್ರೆ ಬೆಣ್ಣೆ ಎಷ್ಟು ತಿಂದ್ರು ಆ ಬೇಗ ಪಚನ ಆಗುವಂತ ವಸ್ತು ಬೆಣ್ಣೆ. ತುಪ್ಪ ಪಚನ ಆಗಲ್ಲ, ಬೆಣ್ಣೆ ಪಚನ ಆಗತ್ತೆ. ಹಾಗಾಗಿ ಎಷ್ಟೇ ಕುಡಿದ್ರು, ಎಷ್ಟೇ ಭಗವದ್ಗೀತಾ ಕೇಳಿದ್ರು ಮತ್ತೆ ಮತ್ತೆ ನಮಗ್ ಕೇಳ್ಬೇಕಂತ ಅನಿಸ್ತದ. ಹಾಗೆ ಇಲ್ಲಿ ಏನ್ ಹೇಳ್ತಾ ಹೋಗ್ತಾರಂದ್ರ, ಈ ಶಬ್ದ ಬ್ರಹ್ಮ ಮಂಥನ, ಶಬ್ದದ ಬ್ರಹ್ಮಾಕಾರನೇ ಮಂಥನ ಮಾಡಿರುವಂತ ವ್ಯಾಸರು ತಮ್ಮ ತಮ್ಮ ಸ್ಮೃತಿಯಿಂದ ಇದನ್ನ ಶೋಧಿಸಿ ತೆಗೆದಿರುವಂತ ಬೆಣ್ಣೆ. ಈ ಜ್ಞಾನೇಶ್ವರಿ ಹಂಗದ್ರಿ ಬೆಣ್ಣೆ. ಮಗ ಜ್ಞಾನಾಗ್ನಿ ಸಂಪರ್ಕ, ಆ ಬೆಣ್ಣೆಯನ್ನ 52ನೇ ಒಳಗೆ ಹೇಳ್ತಾರ ಅವರು. ಮಗ ಜ್ಞಾನಾಗ್ನಿ ಸಂಪರ್ಕೆ ಕಡಸಿಲೆ ವಿವೇಕೆ ಪದ आले परिपाके आमोदासी. मग ज्ञान रूप अग्नीने तापवून विवेकाने काढलेला ज्याला सुंदर सुवाद प्राप्त झाला, ज्याप्रमाणे मंथन करून काढलेल्या नोणीचा काय करतो तुम्ही? अग्नी संपर्क करणारे लोण्यातील ते मृताव्य रिक्त भाग ते मग जळून जाऊन ते काय होतं? धृताव्य रिक्त भाग जळून जाऊन
ಅಲ್ಲಿರುವಂತ ಮೇಲೆ ಆ ಗಟ್ಟಿ ಪದಾರ್ಥವನ್ನು ಸುಟ್ಟು ಉಳಿದಿರುವಂತ ಸುಗಂಧಿತ ತೂಪ, ಆ ಸುಗಂಧಿತವಾಗಿರುವಂತ ತುಪ್ಪ ಹೇಗೆ ನಮಗೆ ಪ್ರಾಪ್ತವಾಗತ್ತೆ, ಹಾಗೆ ಈ ಎಲ್ಲಾ 18 ಶಾಸ್ತ್ರಗಳು, 18 ಪುರಾಣಗಳು, 6 ಶಾಸ್ತ್ರ, ಇವೆಲ್ಲವನ್ನ ಮಂಥೂನ ಮಾಡಿ ಸಿಕ್ಕಿರುವಂತ ಇದು ಗೀತೋಪ. ಅಲ್ಲಿ ತೂಪ, ಇಲ್ಲಿ ಗೀತೋಪದೇಶ ಅಂತ. ಗೀತೋಪದೇಶ ಅನ್ನುವಂತ ಈ ನವನೀತದಿಂದ ಪ್ರಾಪ್ತವಾಗಿರುವಂತ ಈ ಜ್ಞಾನ ರೂಪಿ ನವನೀತ ಪ್ರಾಪ್ತವಾಗಿರುವಂತ ಜ್ಞಾನ ರೂಪಿ ಬ್ರಹ್ಮ ವಿಚಾರ ಮಾಡುವಂತ ಅಗ್ನಿಯಿಂದ ನಾವು ಏನಾದ್ರೂ ಆತ್ಮ ಮತ್ತು ವಿವೇಕ, ನಿನ್ನೆ ದಿನ ಹೇಳಿದ್ದೇವೆ ನಾವು, ಯಾವ್ದ್ರ ವಿವೇಕ? ಆತ್ಮ ಅನಾತ್ಮದ ವಿಚಾರವನ್ನು ಮಾಡುವಂತ ವಿಷಯಕ ವಿವೇಕ ಅಂತಾರೆ. ಪ್ರತಿಯೊಬ್ಬ ಮನುಷ್ಯನ ಪುರುಷರ ಇಚ್ಛೆ ಏನಾದ್ರಿ? ಪ್ರತಿಯೊಬ್ಬ ಮನುಷ್ಯ ಪುರುಷರ ಇಚ್ಛೆ ಸರ್ವ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಪ್ರಶ್ನೆ ಏನಂದ್ರೆ ಇಲ್ಲಿ ವಿವೇಕ ಅಂತ ಬಂದದ. ವಿವೇಕ ಅಂದ್ರೆ ಯಾವುದು? ಈ ಬ್ರಹ್ಮಕಾರವನ್ನು ತಿಳಿಯುವುದು. ಪ್ರತಿಯೊಬ್ಬ ಮನುಷ್ಯನ ಅರ್ಥನೇ ಏನ್ರಿ? ಪುರುಷನಿಗೆ ಅರ್ಥ 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ಆ ಪುರುಷರ ಇಚ್ಛೆ ಏನ್ರಿ? ಎಲ್ಲಾರು ಏನ್ ಬಯಸ್ತಾರ? ಈ ಭೂಮಿ ಮೇಲೆ ಹುಟ್ಟಿದವರು ಎಲ್ಲರ ಬಯಕೆ ಒಂದೇ ಅದ. ಏನ್ ಹೇಳ್ರಿ? ಸರ್ವ ದುಃಖದ ನಿವೃತ್ತಿ. ಇದನ್ನ ಲಕ್ಷ್ಯ ಕೊಟ್ಟು ಕೇಳ್ಬೇಕು ನೀವೆಲ್ಲ. ಸರ್ವ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಆ ಸರ್ವ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಯಾವಾಗ ಆಗ್ತದ ಅಂತ ತಮಗೆಲ್ಲ ಪ್ರಶ್ನೆ. ಎಲ್ಲಾ ದುಃಖಗಳ ನಿವೃತ್ತಿ ಆಗಿ ಪರಮಾನಂದ ಪ್ರಾಪ್ತಿ ಆಗಬೇಕಲ್ಲ. ಅಂದ್ರೆ ಯಾವಾಗ್ರಿ ಅದು ಆಗುವುದು ಅಂತ ಹೇಳಿದ್ರ, ಅಜ್ಞಾನ ಬಿಟ್ಟು ಹೋಗ್ಬೇಕು ನಮಗ್. ಅಜ್ಞಾನಾದಿ ಜನ್ಮ ಮರಣಾದಿ ದುಃಖ. ಈ ಜನ್ಮ ಮರಣ ಯಾರಿಗದ? ಮಿಥ್ಯವಿದ್ದಿದ್ದನ್ನು ನಾವು ಏನಂತ ತಿಳ್ಕೊಂಡಿವಿ? ನಮ್ಮಲ್ಲಿ ಮಿಥ್ಯಾತ್ವ ಏನಾಗಬೇಕು? ಬಾಧೆ ಆಗ್ಬೇಕು, ನಿವೃತ್ತಿ ಆಗ್ಬೇಕು. ಮಿಥ್ಯೆ ಯಾವುದನ್ನು ಸತ್ಯ ತಿಳ್ಕೊಂಡಿವಿ ನಾವು. ಯಾವ್ದು ಮಿಥ್ಯೆ? ಹಿಂದೆಲ್ಲ ಹೇಳಿದ್ವಿ ತಮಗ. ಹಿಂದ ದೃಷ್ಟಾಂತಗಳು ವೇದಾಂತ ಪಂಚೀಕರಣದಲ್ಲಿ ಬಂದದ. ಏನ್ ಹೇಳ್ರಿ? ಹಗ್ಗದಲ್ಲಿ ತೋರುವ ಹಾವು. ಹಗ್ಗದಲ್ಲಿ ತೋರಿದ ಹಾವು ಮಬ್ಬುಗತ್ತಲ್ಲಿ ತೋರಿರುವಂತ ಹಗ್ಗದಲ್ಲಿ ತೋರಿದ ಹಾವು ಅಷ್ಟೇ, ಆದ್ರೆ ಹಗ್ಗ ಹಾವಲ್ಲ. ಹಗ್ಗದಲ್ಲಿ ತೋರಿರುವ ಹಾವು. ಸಿಂಪಿಯಲ್ಲಿ ತೋರುವ ಬೆಳ್ಳಿ, ಮರುಭೂಮಿಯಲ್ಲಿ ತೋರುವ ನೀರು, ಇವು ಸತ್ಯವಾಗಿ ಇರುವುದಿಲ್ಲ. ಇವು ಭ್ರಾಂತಿ. ಹೆಂಗ್ ಕಾಣತ್ತೇವ್ರಿ? ಭ್ರಾಂತಿಯಿಂದ ಕಾಣಕತ್ತೇವ್. ಹಂಗ ಭ್ರಾಂತಿಯಿಂದ ಕಾಣುವಂತ ಈ ಭ್ರಾಂತಿ ನಮಗೆ ಯಾವಾಗ ಬಿಡುಗಡೆ ಆಗ್ತದ, ಆಗ ನಮಗ ಮೋಕ್ಷ ಪ್ರಾಪ್ತಿ ಆಗ್ತದ. ಭ್ರಾಂತಿಯಿಂದ ಏನ್ ಕಾಣತ್ತಲ್ಲಿ? ಭ್ರಾಂತಿ ಏನೇನ್ ಕಾಣತ್ತದ್ರಿ? ಭ್ರಾಂತಿಯಿಂದ ಕಾಣೋದು ಹಾವು, ಬೆಳ್ಳಿ, ನೀರು. ವಾಸ್ತವವಾಗಿ ಹಗ್ಗದಲ್ಲಿ ಏನ್ರ ಸಿಂಪಿ ಏನ್ರ ಹಗ್ಗದಲ್ಲಿ ಹಾವದೇನು? ಇಲ್ಲ, ಹಗ್ಗದಲ್ಲಿ ಹಾವಿಲ್ಲ. ಬೆಳ್ಳಿ ಸಿಂಪಿಯಲ್ಲಿ ಬೆಳ್ಳಿ ಅದ? ಇಲ್ಲ. ಮರುಭೂಮಿಯಲ್ಲಿ ನೀರಿಲ್ಲ. ಮತ್ತೇನ್ ಇವು ತೋರಿಕೆ ಮಾತ್ರ ಇರುದು. ಇದೇನ್ ತೋರಿಕೆ? ಈ ತೋರಿಕೆ ಮಾತ್ರ. ಇಲ್ಲಿ ಏನ್ ಕಾಣ್ತದ ನಮಗ? ತೋರಿಕೆ. ಈ ತೋರಿಕೆ ಇರುವಂತ ವಸ್ತುಗಳಿಗೆ ಏನಂತ ಕರೀತಾರೆ? ಶಬ್ದ ಮಿಥ್ಯಾ. ಏನ್ ಕರೀತಾರೆ? ಮಿಥ್ಯಾ. ಮಿಥ್ಯಾ ಇಲ್ಲದ್ದು, ಇರುವ ಹಾಗೆ ತೋರಿದ್ದು. ಇಲ್ಲದು ಅಲ್ಲಿ ಇಲ್ಲದೆ ಇರುವುದು, ಇರುವ ಹಾಗೆ ತೋರಿರುವುದಕ್ಕೆ ಮಿಥ್ಯಾ ಅಂತಾರ. ಅಂತ ಮಿಥ್ಯ, ಈ ಮಿಥ್ಯವನ್ನು ನಾವು ತಿಳಿದಾಗ ಆ ತ್ರಿಕಾಲ ಅಬಾಧಿತವಾಗಿರುವಂತ ನಿತ್ಯ ಯಾವುದು? ನಿತ್ಯ. ಈ ಮಿಥ್ಯ ಯಾವಾಗ ನಿತ್ಯ ತಿಳಿತದ, ತ್ರಿಕಾಲ ಅಬಾಧಿತವಾಗಿರುವಂತ ನಿತ್ಯ ವಸ್ತು, ಆ ನಿತ್ಯ ವಸ್ತು ತಿಳಿದಾಗ ಇದು ಇಲ್ಲ, ಇಲ್ಲಿ ನಿಶ್ಚಯ ಆಗ್ಬೇಕು. ಇದು ತೋರಿರುವುದು ಯಾವುದು? ಅಧಿಷ್ಠಾನದ ಜ್ಞಾನವಾಗ್ತದ. ತ್ರಿಕಾಲದಲ್ಲಿ ತೋರುವ ಅಧಿಷ್ಠಾನ ಆ ಸತ್ಯದ ಜ್ಞಾನವಾದ ನಂತರ ಈ ಮಿಥ್ಯ ಇರುವುದೇ ಇಲ್ಲ. ಇರುವುದೇ ಇಲ್ಲಿದು.
ಈ ತೋರುವ ಮಿಥ್ಯಾದ ಪದಾರ್ಥಗಳು ಇರುವುದೇ ಇಲ್ಲ ಅಂತ ನಿಶ್ಚಯ ಆಗ್ತದ. ಏನಾಗ್ತದ್ರಿ? ಈಗ ಹೆಂಗಂದ್ರ ನೋಡ್ರಿ, ನಿಮಗ್ ಹಾವು ಅಂತ ಕಂಡ ತಕ್ಷಣ ಮನ್ಯಾಗ ಓಡ್ ಹೋದ್ರಿ. ಮನ್ಯಾಗ ಓಡ್ ಹೋಗೋಣ, ಏನ್ ತಗೊಂಬಂದ್ರಿ? ಹೋಗಿ ಏನ್ರ ಲೈಟ್ ಬೆಳಕು ತಂದ್ರಿ. ಲೈಟಿನ ಬೆಳಕು ತಂದ ತಕ್ಷಣ ತಾವೇನ್ ಮಾಡಿದ್ರಿ? ಲೈಟಿನ ಬೆಳಕು ತಂದ ಅದನ್ನ ನೋಡಿದ್ರಿ. ನೋಡ್ದಾಗ ಅಲ್ಲಿ ಏನಿತ್ತು ಅಂತ ಹೇಳಿದ್ರ, ಅಲ್ಲಿದ್ದಿದ್ ಹಗ್ಗ. ಅಲ್ಲೇನಿತ್ರಿ? ಹಗ್ಗ ಇತ್ತು. ಆ ಹಗ್ಗ ಐತಿ ನನ್ನ ತಾವೇ ಹೇಳ್ತಿರ ಅದನ್ನ ಕೈಯಾಗ ಹಿಡ್ಕೊಂಡು, ಇದು ಹಗ್ಗದ ಹಾವಲ್ಲ ಅಂತ, ಇದು ಹಗ್ಗದ ಹಾವಲ್ಲ ಅಂತ ತಾವೇ ಹೇಳ್ತೀರಿ. ಹಂಗ ಇಲ್ಲಿ ಜ್ಞಾನವಾದ ನಂತರ ವಿವೇಕ ಜಾಗೃತ ಆಗುವುದು. ವಿವೇಕ ಜಾಗೃತ ಆದ ಮೇಲೆ ತಮಗೆ ಸರ್ವ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಆಗುತ್ತದ. ಹಾಗಾಗಿ ನಿಶ್ಚಯ ಇಲ್ಲಿ ಏನಾಗ್ತದ್ರಿ? ನಮಗೆ ತೋರುವ ವಸ್ತು ಪದಾರ್ಥಗಳು ಇಲ್ಲವೇ ಇಲ್ಲ ಎಂಬ ನಿಶ್ಚಯ ಉಂಟಾಗ್ತದ. ನಿಶ್ಚಯ, ಆ ನಿಶ್ಚಯ ಆ ಪದಾರ್ಥದ ಬಾಧವಾಗಿರುವುದು, ಆ ಬಾಧ ನಿವೃತ್ತಿ ಆಗ್ತದಲ್ಲಿ. ಅದು ಆತಂದ್ರೆ ಏನಾಗ್ತದಲ್ಲಿ? ಅಧಿಷ್ಠಾನ ಪರಬ್ರಹ್ಮದ ಜ್ಞಾನ ಆತು ಅಂದ್ರ, ಅಲ್ಲಿ ಪರಬ್ರಹ್ಮನ ಜ್ಞಾನ ಆತಂದ್ರ ಮನುಷ್ಯನಿಗೆ ವಿವೇಕ, ಆ ವಿವೇಕದಿಂದ ಷಟ್ ಸಂಪತ್ತಿ, ಷಟ್ ಸಂಪತ್ತಿಯಿಂದ ವಿವೇಕದಿಂದ ವೈರಾಗ್ಯ, ವೈರಾಗ್ಯದಿಂದ ಷಟ್ ಸಂಪತ್ತಿ, ಷಟ್ ಸಂಪತ್ತಿಯಿಂದ ಮುಂದೆ ಏನಾಗ್ತದ್ರಿ? ಆ ಪರಮಾನಂದ ಅಂದ್ರೆ ಸರ್ವ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಈ ವಿಷಯ ಮನುಷ್ಯನಿಗೆ ಯಾವಾಗ ಆಗ್ತದ ಅಂತ ಹೇಳ್ತಾರ ಅವರು. ಮಗ ಜ್ಞಾನಾಗ್ನಿ ಸಂಪರ್ಕೆ, ಮಗ ಜ್ಞಾನಾಗ್ನಿ ಸಂಪರ್ಕೆ, ಜ್ಞಾನಾಗ್ನಿ ಸಂಪರ್ಕೆ ಕಾಡಿಲೆ ಕಾಡಸಿಲೆ ವಿವೇಕೆ ಪದ ಆಲೆ ಪರಿಪಾಕೆ ಆಮೋದಾಸಿ. ಹೆಂಗ ನಮಗ ಈ ಮಿಥ್ಯ ತೋರುವಂತ ವಸ್ತುಗಳಲ್ಲಿ ಏನು ಭಾಸ ಆಗ್ಯದ, ಮಿಥ್ಯ ಅನಿಸ್ಯದ, ಆ ಮಿಥ್ಯ ತೋರಿಕೆ ಮಾತ್ರ ಅದ. ಇಂಥ ತೋರಿಕೆ ಪದಾರ್ಥಗಳು ಮಿಥ್ಯ ಪದಾರ್ಥವಾಗಿರ್ತವ. ಆ ಮಿಥ್ಯ ಪದಾರ್ಥಗಳು ಅವು ತ್ರಿಕಾಲದಲ್ಲಿ ಅವು ತೋರುವುದಿಲ್ಲವು. ಯಾವಾಗ ನಮ್ಗೆ ಅಧಿಷ್ಠಾನ ಜ್ಞಾನವಾಗ್ತದ, ಆಗಿ ತೋರುವುದು ಮಿಥ್ಯ ಅಂತ ನಿಶ್ಚಯ ಆಗ್ತದ. ಆ ನಿಶ್ಚಯವೇ ಅದು ಇಲ್ಲ ಅಂತ ಅನುಭವ ಬರ್ತದಲ್ಲ, ಆಗ ತೋರುವ ವಸ್ತು ಪದಾರ್ಥಗಳೆಲ್ಲ ಮಿಥ್ಯೆ. ನಮ್ಗೇನ್ ತೋರ್ಯಾವ? ಮೂರು ಪದಾರ್ಥಗಳಲ್ಲಿ ಏನೇನ್ ತೋರ್ಯಾವ್ರಿ? ಹಗ್ಗದಲ್ಲಿ ಹಾವು ತೋರ್ಯದ, ಸಿಂಪಿಯಲ್ಲಿ ಬೆಳ್ಳಿ ತೋರ್ಯದ, ಮರುಭೂಮಿಯಲ್ಲಿ ನೀರು. ಇವು ಏನು ಭ್ರಾಂತಿ ಆಗ್ಯಾವಲ್ಲ, ಇವು ಭ್ರಾಂತಿಲಿಂದ ಕಾಣುವಂತವು ಮೂರು. ಈ ಭ್ರಾಂತಿಲಿಂದ ಕಾಣುವಂತವದಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರ, ಇಲ್ಲಿ ಹೇಳ್ತಾರ ಮೌಲ್ಯವರು, ಮಗ ಜ್ಞಾನಾಗ್ನಿ ಸಂಪರ್ಕೆ. ಯಾವಾಗ ಜ್ಞಾನವಾಗ್ತದ, ಆ ಜ್ಞಾನದಿಂದ ವಿವೇಕ ಜಾಗೃತ ಆಗಿ, ಆ ವಿವೇಕದಿಂದ ಅಧಿಷ್ಠಾನ ತಿಳಿತಂದ್ರೆ ಈ ಮಿಥ್ಯ ಏನಾಗ್ತದ? ತೋರುವ ಮಿಥ್ಯ ಪದಾರ್ಥಗಳು ಇಲ್ಲವೇ ಇಲ್ಲ ಎಂಬ ನಿಶ್ಚಯ ಆಗ್ಬೇಕು. ಇವು ಇಲ್ಲವೇ ಇಲ್ಲ ಎಂಬ ನಿಶ್ಚಯ ಆದಾಗ ಇವು ವಾದ ಆಗಿರುವುದು ಅಂತ ಯಾವಾಗ ಆಗ್ತದಲ್ಲ, ಆಗ ನಿವೃತ್ತಿ. ಆ ನಿವೃತ್ತಿ ಶಬ್ದದಿಂದ ಅಧಿಷ್ಠಾನ ಪರಬ್ರಹ್ಮನ ಜ್ಞಾನ ಆತು ಅಂದ್ರೆ ತೋರುವುದೆಲ್ಲ ಬಾಧೆ ಆಗುತ್ತದೆ. ಆ ಬಾಧೆ ಆಗಿ ಈ ಪರಬ್ರಹ್ಮ ವಸ್ತು ಹೆಂಗದನ್ರಿ ಅಂದ್ರ ಅವ ಸ್ವರೂಪ, ಆಗ ಅನುಭವ. ಆ ಅನುಭವ ಆದಾಗ ಪರಮ ಸುಖಿ. ವಿವೇಕ ಶಬ್ದದ ನಂತರ ಬರುವುದೇ ವೈರಾಗ್ಯ. ಆ ವೈರಾಗ್ಯದಿಂದ ಷಟ್ ಸಂಪತ್ತಿ. ಷಟ್ ಸಂಪತ್ತಿ ಯಾವಂದ್ರೆ ನಾವು 2-3 ದಿವಸ ಅದನ್ನ ಹೇಳಿವಿ. ಆ ಷಟ್ ಸಂಪತ್ತಿ ಆದ ಮೇಲೆ ಮನುಷ್ಯನಿಗೆ ಮೋಕ್ಷ ಅಂದ್ರೆ ತೀವ್ರ ಇಚ್ಛೆ ಯಾವಾಗ ಆಗ್ತದಪ್ಪ? ಆ ತೀವ್ರ ಇಚ್ಛೆ ಆದಾಗ ಆ ಮನುಷ್ಯ ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಮಾಡಿಕೊಳ್ಳುವಂತ ಆನಂದ ರೂಪ, ಅಂತ ಆನಂದ ರೂಪ ನಿಧಾನ ಆದರೂ ಸಹ ಆತನಿಗೆ ಭ್ರಾಂತಿಯಿಂದ ಕಾಣ್ತಾ ಇಲ್ಲ. ಆಗ ಇಲ್ಲಿ ಭಗವದ್ಗೀತೆ ಪ್ರತ್ಯೇನ್ ಮಂಥನ ಮಾಡಿ, ಇಂಥ ಮಂಥನ ಮಾಡಿರುವಂತ ಕಥಾ ಇಲ್ಲಿ 52ನೇ ಓವಿಯಲ್ಲಿ ಏನ್ ಹೇಳ್ತಾರ ಅಂದ್ರ, ತೇ ಮಗ ಜ್ಞಾನಾಗ್ನಿ ಸಂಪರ್ಕೆ ಕಾಡಲಿಸೆ ವಿವೇಕೆ. ಯಾವಾಗ ನಿಮ್ಗೆ ಜ್ಞಾನಾಗ್ನಿ ಸಂಪರ್ಕ ಆಗ್ತದ, ಆಗ ವಿವೇಕ, ಮನುಷ್ಯನಿಗೆ ವಿವೇಕ ಜಾಗೃತ ಆಗ್ತದ. ಆ ವಿವೇಕದಿಂದ ಏನಾಗ್ತದ್ರಿ? ಆ ಸಂಪರ್ಕದಿಂದ, ಅಗ್ನಿ ಸಂಪರ್ಕದಿಂದ ಬೆಣ್ಣಿ ಮೇಲೆ ಇಡ್ತೀರಿ ತಾವು, ಬಗೋಣಿಯಲ್ಲಿ ಬೆಣ್ಣೆ ಹಾಕಿ ಇಡ್ತೀರಿ. ಇಟ್ಟಾಗ ಏನಾಗ್ತದ? ಅಲ್ಲಿ ಇರುವಂತ ಗಟ್ಟಿ ಪದಾರ್ಥಗಳು ಆ ಬೆಂಕಿಯಲ್ಲಿ
ತನ್ನ ಸ್ವರೂಪವನ್ನು ಕಳ್ಕೊಂಡು ಅದರಿಂದ ಉತ್ತಮವಾಗಿರುವಂತ ಗೀತೋ, ಇಲ್ಲಿ ನವನೀತದಿಂದ ತೂಪ ಅಂತ ಏನು ಪ್ರಮಾಣ ಆತು, ಆ ತೂಪದ ಹಾಗೆ ಇಲ್ಲಿ ಗೀತೋಪ, ಈ ಗೀತೋಪದೇಶವಾಗಿರುವಂತ ಆ ಯುದ್ಧ ಭೂಮಿಯ ಸಂಪರ್ಕದಲ್ಲಿ ಇಬ್ಬರು ಯುದ್ಧ ಭೂಮಿಯಲ್ಲಿ ನಿಂತಿರುವಂತ ಸಮಯದೊಳಗೆ ಸಿಕ್ಕಿರುವಂತ ವಸ್ತು ಯಾವುದು ಅಂದ್ರೆ ಗೀತೋಪ. ಇಲ್ಲಿ ತೂಪ ಅಂತ ಶಬ್ದ ಇದೆ ನೋಡ್ರಿ, ಗೀತ ಪ್ಲಸ್ ಉಪ, ಗೀತ ಪ್ಲಸ್ ತೂಪ, ಗೀತೋಪದೇಶ. ಹಾಗೆ ಇಲ್ಲಿ ವ್ಯಾಕರಣದೊಳಗ ಸಂಧಿ ಆಗುವಂತ ಶಬ್ದ, ಹಾಗೆ ತೂಪ್ ಅನ್ನುವಂಥದ್ದೇ ಗೀತೋಪ. ಆ ಗೀತೋಪದೇಶ ನವನೀತ, ಅಂತ ನವನೀತ ಬೆಣ್ಣೆಯಿಂದ ಸಿಕ್ಕಿರುವಂತ ಬ್ರಹ್ಮಜ್ಞಾನ ವಿಚಾರ. ಈ ಜ್ಞಾನ ಅಂದ್ರ ಬ್ರಹ್ಮಜ್ಞಾನದ ವಿಚಾರ. ನಾವೆಲ್ಲರೂ ಬ್ರಹ್ಮನ ಜ್ಞಾನ ತಿಳಿಬೇಕು. ನಮಗ ಯಾವ ಅಗ್ನಿಯಿಂದ, ಯಾವ ಆತ್ಮಜ್ಞಾನದಿಂದ, ಆ ಆತ್ಮಜ್ಞಾನದಿಂದ ವಿವೇಕ, ಆ ವಿವೇಕ ಏನ್ ಮಾಡ್ತದ್ರಿ ನಮಗ ಮಾಯಾ ಏನ್ರಿ, ಮಾಯಾ ಏನ ನಮ್ಮನ್ನ ಆವರಣ ಆಗ್ಯದಲ್ಲ, ಈ ಮಾಯಾ ಏನದ ಮತ್ತು ಬ್ರಹ್ಮ ಏನದ, ನಾನೇನದೀನಿ ಅನ್ನುವಂತ ಪರಮಾತ್ಮನ ಸಗುಣ ಯಾ ನಿರ್ಗುಣ ಎರಡೂ ತರ ಅದ. ನಾವು ಸಗುಣನು ಆನ, ನಿರ್ಗುಣ. ಸಗುಣ ಯಾರ್ರಿ? ಸಗುಣನೇ ಪರಬ್ರಹ್ಮ ಸ್ವರೂಪಿ ಗುರು, ಸಗುಣನೇ ಗುರು. ಆ ಸಗುಣ ಗುರುನೇ ನಿರ್ಗುಣನ ಬಗ್ಗೆ ಹೇಳ್ತಾನ. ಅದಕ್ಕನೇ ಕಬೀರ್ದಾಸ್ ಹೇಳಿದ್ರು, ಗುರು ಗೋವಿಂದ ದೋನು ಕಡೆ ಕಾಕೆ लागू पाय, बलिहारी गुरु आपनो ಗೋವಿಂದ ದಿಯೋ ಬತಾಯೆ ಕಬೀರ. ಗುರು ಏನ್ ಮಾಡ್ತಾನ ನಮ್ಮನ್ನ ಅಂತ ಹೇಳಿದ್ರ, ಯಾವ ಪರಬ್ರಹ್ಮ ಚೈತನ್ಯ ಶುದ್ಧಾತ್ಮ ಅಂತ ಪರಮಾನಂದ, ಇಂಥ ಪರಮಾನಂದ ನಿತ್ಯವಾಗಿರುವಂತ ವಸ್ತು ಪ್ರಾಪ್ತಿ ಮಾಡಿಸುವಂತ ಯಾರು ಸಗುಣ ರೂಪದೊಳಗ ಗುರು. ಅದಕ್ಕ ಗುರು ಮತ್ತು ಗೋವಿಂದ ಬಂದ್ರನ ಭಗವಂತನಕ್ಕಿಂತ ಪ್ರಥಮವಾಗಿ ಗುರುವಿಗೆ ಪ್ರಾಪ್ತಿ ಮಾಡ್ಕೋತೇನಂದ್ರು. ಯಾಕೆ ಹೇಳ್ರಿ? ಆ ಗುರುನೇ ನಿರ್ಗುಣ ಪರಬ್ರಹ್ಮನ ವಿಸ್ತಾರವಾಗಿ ತಿಳಿಸುವಂತ ಸಾಮರ್ಥ್ಯವುಳ್ಳವನು. ಹಾಗೆ ಇಲ್ಲಿ ವಿವೇಕ ಅನ್ನುವಂತ ಶಬ್ದ ಬಹಳ ಅದ್ಭುತವಾಗಿರುವಂತ ನಮ್ಮೆಲ್ಲರಿಗೆ ವಿವೇಕ ಯಾವಾಗ ಬರ್ತದ್ರಿ ಅಂತ ಹೇಳಿದ್ರ, ನಮ್ಮಲ್ಲಿ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಮಾಡ್ಕೊಳಕ ತೀವ್ರ ಇಚ್ಛಾ ಇರ್ಬೇಕು. ಏನ್ರಿ? ತೀವ್ರ ಇಚ್ಛಾ ಇರ್ಬೇಕು. ಆ ವಿಚಾರದಿಂದ ಮನುಷ್ಯನಲ್ಲಿ ತೀವ್ರ ಇಚ್ಛಾ ಆತು ಅಂತ ಹೇಳಿದ್ರ, ಆ ಅಧಿಕಾರಿ, ನಿನ್ನೆ ತಾವೆಲ್ಲ ಮಾತಾಡ್ತಿದ್ದೀರಿ, ವಿಚಾರ ಮಾಡೋವನು ಅಧಿಕಾರಿ ಆಗ್ತಾನ. ಅಧಿಕಾರಿ ಆಗವನಿಗೆ ಹೆಂಗಿರ್ಬೇಕ್ರಿ ಅಂದ್ರ, ಮೊನ್ನೆ ಮಹಾರಾಜ್ ಹೇಳ್ತಿದ್ರಿ, ಜಿಜ್ಞಾಸು ಆಗಿರ್ಬೇಕವ. ವಿಚಾರಕ್ಕೆ ಅಧಿಕಾರಿ ಯಾರು? ಜಿಜ್ಞಾಸು ಆಗಿರ್ಬೇಕು. ಆ ವಿಚಾರ ಮಾಡುವಂತ ಅಧಿಕಾರಿ ಸದ್ಗುರುವಿನ ಕೃಪೆ ಅವನ ಮ್ಯಾಲ ಆತಂದ್ರ, ಆ ಕೃಪೆಯಿಂದ ತನಗೇನು ತಿಳಿತದಪ್ಪ ಅಂತ ಹೇಳಿದ್ರ, ನಾನೇ ಬ್ರಹ್ಮನದೀನಿ, ನಾನೇ ಬ್ರಹ್ಮನು ಅನ್ನುವಂತ ಅಪರೋಕ್ಷ ಬ್ರಹ್ಮಜ್ಞಾನ ತಿಳ್ಕೋಬೇಕು ಅನ್ನುವಂತ ಏನಿರ್ಬೇಕ್ರಿ ಅವನಲ್ಲಿ ತೀವ್ರ ಇಚ್ಛಾ ಇರ್ಬೇಕು. ಆ ತೀವ್ರ ಇಚ್ಛಾ ಇದ್ದಾಗ ಆತನಿಗೆ ಪ್ರಾಪ್ತವಾಗುವುದೇ ವಿವೇಕ, ವೈರಾಗ್ಯ, ಸೆಟ್ ಸಂಪತ್ತಿ, ಮುಮುಕ್ಷ. ಈ 4 ಸಾಧನ ಆಗ ಪ್ರಾಪ್ತ ಆಗ್ತದೆ. ಅಂತ ಬ್ರಹ್ಮವಿತ್ ಗುರುಗಳಿಗೀತ ವೇದಾಂತ ಶಾಸ್ತ್ರವನ್ನು ಕಲಿಯುವಂತ ತೀವ್ರ ಇಚ್ಛೆಯಿಂದ ವಿಶ್ವಾಸ ಇರ್ಬೇಕು ಅವನ ಮೇಲೆ, ಗುರುವಿನ ಮೇಲೆ ವಿಶ್ವಾಸ ಇರ್ಬೇಕು. ಮತ್ತ ಗುರು ಗ್ರಂಥದ ಮೇಲೆ ವಿಶ್ವಾಸ ಇರ್ಬೇಕು. ಮತ್ ಕುತರ್ಕ ಮಾಡಬಾರ್ದ್ರಲ್ಲಿ, ವಿಶ್ವಾಸ ಉಳ್ಳವನಾಗಿರ್ಬೇಕು ವಿನಃ ಕುತರ್ಕ ಬಂತು ಅಂತ ಹೇಳಿದ್ರೆ ಮತ್ತೆ ತಿಳಿಯಂಗಿಲ್ಲ ಅದು. ನಾವು ತಿಳ್ಕೊಳಕ ಹೋದವರಿಗೆ ಈ ಸ್ಥೂಲ ಶರೀರ ನೋಡ್ತೀವಿ. ಸ್ಥೂಲ ಶರೀರ ನೋಡಿ ಏನ್ ಮಾಡ್ತೀವಿ ನಾವು? ಕೆಲವೊಂದ್ಸಲ ಪ್ರವಚನ ಕೇಳಲ್ಲ, ನಾವು ಬಿಟ್ಟು ಬಿಡ್ತೀವಿ. ನಾವು ಇದೇನ್ ಹೇಳ್ತಾರೆ, ಹೇಳ್ದಂಗ ನಡೀತಾರೆ ಅಂತ ಹೇಳಿ ಬಿಟ್ಟು ಬಿಡ್ತೀವಿ. ಇದು ಕುತರ್ಕ. ಈ ಕುತರ್ಕ ಏನ್ ಮಾಡ್ತದ? ಸ್ವರೂಪ ತಿಳ್ಕೊಳ್ಳುವುದಿಲ್ಲ. ಈ ಸ್ವರೂಪ ತಿಳಿಲಾರ್ದಂಗ ಮಾಡ್ತದ. ಅದಕ್ಕ ಅದ್ವೈತ ತಿಳ್ಕೊಬೇಕದ್ದ ಅಂದವರು ತಾವೇನ್ ಮಾಡ್ಬೇಕು ಅಂತ ಹೇಳಿದ್ರ, ತೀವ್ರ ಇಚ್ಛೆ ಇರ್ಬೇಕು, ಶ್ರದ್ಧೆ ಇರ್ಬೇಕು. ಆಗ ತೀವ್ರ ಇಚ್ಛೆ ಇದ್ದಾಗ ಮನುಷ್ಯನಿಗೆ ತನ್ನ ವಿಷಯ ತಿಳಿತದ, ತಾನು ಯಾರು ಅನ್ನೋದು ತಿಳಿಸ್ಕೊಡ್ತದ. ಹಂಗ ಈ ಭಗವದ್ಗೀತೆಯಲ್ಲಿ ಏನದ ಈ ಗ್ರಂಥ ಅಂತ ಹೇಳಿದ್ರ, ಈ ಗ್ರಂಥ ಮಗ ಜ್ಞಾನಾಗ್ನಿ ಸಂಪರ್ಕೆ ಕಾಡ ಸಿಲೆ ವಿವೇಕೆ ಪದ ಆಲೆ
ಪರಿಪಾಕೆ ಆಮೋದಾಸಿ ಅನ್ನುವಂತ ಆತ್ಮಜ್ಞಾನವನ್ನು ಹೇಳುವಂತ ಸಗುಣ ಮತ್ತು ನಿರ್ಗುಣ ಪರಮಾತ್ಮನ ಅದ್ಭುತ ಮಿಲನ ಇಬ್ಬರ ಮಧ್ಯದಲ್ಲಿ ಪ್ರಕಟವಾಗಿರುವಂತ ಈ ಗೀತೆ ಹೇಗಿದೆಯಪ್ಪ ಅಂತ ಸಹಜವಾಗಿ ಪ್ರಮಾಣ ಕೊಡ್ತಾ ಬಂತಾರ. ಹೇಗೆ ನಮಗ ಬೆಣ್ಣೆ ನಾವು ಮಂಥನ ಮಾಡಿದಾಗ ಬೆಣ್ಣೆ ಪ್ರಾಪ್ತ ಆಗ್ತದ, ಆ ಬೆಣ್ಣೆಗೆ ಅಗ್ನಿ ಸ್ಪರ್ಶ ಆದ ತಕ್ಷಣ ತೂಪ ಹೆಂಗ ಪ್ರಾಪ್ತಿ ಆಗ್ತದಲ್ಲ, ಹಂಗ ಇಲ್ಲಿ ಎಲ್ಲಾ ಶಾಸ್ತ್ರಗಳು 18 ಪುರಾಣ, 6 ಶಾಸ್ತ್ರ, 4 ವೇದಗಳ ಸಾರ ಶಬ್ದ ರೂಪದ ನವನೀತ ಪ್ರಾಪ್ತವಾಗಿರುವಂತ ಈ ಗ್ರಂಥದ ಅನ್ನುವಂತ ಪ್ರಮಾಣವನ್ನು ಕೊಡ್ತಾ ಬರ್ತಾರೆ. ಅದಕ್ಕಾಗಿ ಇಲ್ಲಿ ಸಗುಣ ನಿರ್ಗುಣ ಪರಬ್ರಹ್ಮನ ವಿಸ್ತಾರವಾಗಿರುವಂತ ಈ ಶಕ್ತಿ ರೂಪಿ ಗ್ರಂಥ ಅಂತ ನವನೀತ ಗ್ರಂಥದ ಅಂತ ಗ್ರಂಥನ ಮಹಿಮೆನ ಹೇಳ್ತಾ ಹೊರಟಾರ. ನಮಗೆ ಬೇಕಾಗಿರುವುದಷ್ಟ ವಿವೇಕ್, ವೈರಾಗ್ಯ, ಷಟ್ ಸಂಪತ್ತಿ ಮತ್ತು ಮುಮುಕ್ಷ, ಈ 4 ಇರ್ಬೇಕು ಯಾರ ಬಲ್ಲಿ? ಅಧಿಕಾರಿ ಅನಿಸ್ಕೊಂಡವನಲ್ಲಿ 4 ಇತ್ತಂದ್ರೆ ಈ ಗ್ರಂಥ ತಾನು ಕೇಳಲಿಕ್ಕೆ, ಶ್ರವಣ ಮಾಡಲಿಕ್ಕೆ ಮತ್ತು ತನಗೆ ಉಪಯೋಗ ಬರ್ತದೆ ವಿನಃ ಅವು 4 ತಿಳಿಯದೆ ಈ ಗ್ರಂಥಗ ನಾನು ತಿಳ್ಕೊಳಕ್ ಅಧಿಕಾರಿ ಆಗ್ತೀನಿ ಅಂದ್ರೆ ಕೇಳಬಹುದು, ಕೇಳಿದ್ದನ್ನು ನಾವು ಮತ್ತೆ ನೆನಪಿಟ್ಕೊಳಕ್ ಬರಂಗಿಲ್ಲ, ಅವು ನೆನಪಿಟ್ಟುಕೊಂಡ್ರು ನಮ್ಗೆ ಕೆಲಸಕ್ಕೆ ಬರುವುದಿಲ್ಲ. ಹಾಗೆ ಈ ಶ್ರವಣಕ್ಕೆ ಯೋಗ್ಯವಾಗಿರುವಂತ ಗ್ರಂಥ ಇಷ್ಟು ಅದ್ಭುತ ಅದ ಅನ್ನುವಂತ ಗ್ರಂಥನ ಮಹಿಮೆ ಹೇಳ್ತಾ ಹೊರಟಿರುವಂತ ಜ್ಞಾನೇಶ್ವರ ಮೌಲ್ಯವರ ಶ್ರೀಚರಣಗಳಿಗೆ ನತಮಸ್ತಕನಾಗಿ ನುಡಿಸಿರುವಂತ ನುಡಿಗಳು ಕೃಷ್ಣಾರ್ಪಣಂ ಭಗವಂತನಿಗೆ ಅರ್ಪಣೆ ಮಾಡಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ.